ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಖಂಡಗಳು ಮತ್ತು ದೇಶಗಳು, ಪ್ರಪಂಚದ ಪ್ರಮುಖ ಖಂಡಗಳು ಯಾವ್ಯಾವು ಮತ್ತು ಅವುಗಳು ಹೊಂದಿರುವಂತಹ ದೇಶಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಒಂದನೇದು ನೋಡಿ, ಏಷ್ಯಾ ಖಂಡ. ಏಷ್ಯಾ ಖಂಡ ಪ್ರಪಂಚದ ಪ್ರಮುಖ ಒಂದು ಖಂಡ. ಏಷ್ಯಾದ ಅಥವಾ ಏಷ್ಯಾ ಖಂಡ. ಓಕೆ, ಏಷ್ಯಾ ಖಂಡ ಇದು ಎಷ್ಟು ದೇಶಗಳನ್ನ ಹೊಂದಿದೆ ಅಂದ್ರೆ ಒಟ್ಟು 48 ದೇಶಗಳನ್ನ ಹೊಂದಿದೆ. ನೋಡಿ, ಮೊದಲನೇದು ಏಷ್ಯಾ ಖಂಡ, ಇದು ಒಟ್ಟು 48 ದೇಶಗಳನ್ನ ಒಳಗೊಂಡಿದೆ. ನೆಕ್ಸ್ಟ್ ಬಂದು ಎರಡನೇ ಒಂದು ಪ್ರಪಂಚದ ಪ್ರಮುಖ ಖಂಡ ಅಂದ್ರೆ ಆಫ್ರಿಕಾ ಖಂಡ. ಯಾವುದು? ಆಫ್ರಿಕಾ ಖಂಡ. ಸರಿ, ಈ ಆಫ್ರಿಕಾ ಖಂಡ ಒಟ್ಟು ಎಷ್ಟು ದೇಶಗಳನ್ನ ಹೊಂದಿದೆ ಅಂದ್ರೆ ಇದು ಒಟ್ಟು 54 ದೇಶಗಳನ್ನ ಹೊಂದಿದೆ ಆಫ್ರಿಕಾ ಖಂಡ. ನೋಡಿ, ಪ್ರಪಂಚದ ಪ್ರಮುಖ ಖಂಡಗಳಲ್ಲಿ ಮೊದಲನೇದು ಏಷ್ಯಾ ಖಂಡ, ಇದು ಒಟ್ಟು 48 ದೇಶಗಳನ್ನ ಒಳಗೊಂಡಿದೆ. ಎರಡನೇದು ಆಫ್ರಿಕಾ ಖಂಡ, ಇದು ಒಟ್ಟು 54 ದೇಶಗಳನ್ನ ಒಳಗೊಂಡಿದೆ. ನೆಕ್ಸ್ಟ್ ಮೂರನೆಯ ಒಂದು ಖಂಡ ನೋಡೋಣ. ಮೂರನೆಯದು ಉತ್ತರ ಅಮೆರಿಕ. ಉತ್ತರ ಅಮೆರಿಕ ಖಂಡ, ಉತ್ತರ ಅಮೆರಿಕ ಖಂಡ ಇದು ಒಟ್ಟು ಎಷ್ಟು ದೇಶಗಳನ್ನ ಒಳಗೊಂಡಿದೆ ಅಂದ್ರೆ ಇದು ಒಟ್ಟು 23 ದೇಶಗಳನ್ನ ಹೊಂದಿದೆ. ನೋಡಿ, ಈ ಒಂದು ಉತ್ತರ ಅಮೆರಿಕ ಖಂಡ ಒಟ್ಟು 23 ದೇಶಗಳನ್ನ ಹೊಂದಿದೆ. ಆಫ್ರಿಕಾ ಖಂಡ ಒಟ್ಟು 54 ದೇಶಗಳನ್ನ ಹೊಂದಿದೆ. ನೆಕ್ಸ್ಟ್ ಮೂರನೇದು ಒಂದನೇದು ಏಷ್ಯಾ ಖಂಡ 48 ದೇಶಗಳನ್ನ ಹೊಂದಿದೆ. 2 ಆಫ್ರಿಕಾ ಖಂಡ 54 ದೇಶಗಳನ್ನ ಹೊಂದಿದೆ. 3 ಉತ್ತರ ಅಮೆರಿಕ ಖಂಡ 23 ದೇಶಗಳನ್ನ ಹೊಂದಿದೆ. ನೆಕ್ಸ್ಟ್ ನಾಲ್ಕನೇದು ಪ್ರಪಂಚದ ಮತ್ತೊಂದು ಪ್ರಮುಖ ಖಂಡ ಅಂದ್ರೆ ದಕ್ಷಿಣ ಅಮೆರಿಕ ಖಂಡ. ನೋಡಿ, ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕ ಖಂಡದಲ್ಲೂ ಕೂಡ ನಾವು ಬೇರೆ ಬೇರೆ ದೇಶಗಳನ್ನ ನೋಡ್ತೀವಿ. ಈ ದಕ್ಷಿಣ ಅಮೆರಿಕ ಖಂಡ ಎಷ್ಟು ದೇಶಗಳನ್ನ ಒಳಗೊಂಡಿದೆ? ಈ ದಕ್ಷಿಣ ಅಮೆರಿಕ ಒಟ್ಟು 12 ದೇಶಗಳನ್ನ ಒಳಗೊಂಡಿದೆ. ಎಷ್ಟು ದೇಶಗಳು? 12 ದೇಶಗಳನ್ನ ಒಳಗೊಂಡಿದೆ. ನೋಡಿ, ಏಷ್ಯಾ ಖಂಡ 48 ದೇಶಗಳು, ಆಫ್ರಿಕಾ ಖಂಡ 54 ದೇಶಗಳು, ಉತ್ತರ ಅಮೆರಿಕ ಖಂಡ 23 ದೇಶಗಳು, ದಕ್ಷಿಣ ಅಮೆರಿಕ ಖಂಡ ಒಟ್ಟು 12 ದೇಶಗಳನ್ನ ಹೊಂದಿದೆ. ನೆಕ್ಸ್ಟ್ ಪ್ರಪಂಚದ ಮತ್ತೊಂದು ಪ್ರಮುಖ ಖಂಡ ಯಾವುದು, ಅದು ಹೊಂದಿರುವ ದೇಶ ಯಾವುದು ಅಂತ, ದೇಶಗಳು ಎಷ್ಟು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ಅಂಟಾರ್ಟಿಕಾ ಖಂಡ. ನೋಡಿ, ಅಂಟಾರ್ಟಿಕಾ. ಈ ಅಂಟಾರ್ಟಿಕಾ ಖಂಡ ಇದೆ ಅಲ್ವಾ, ಇಲ್ದು ಎಷ್ಟು ದೇಶಗಳನ್ನ ಹೊಂದಿದೆ? ಅಂಟಾರ್ಟಿಕಾ ಖಂಡದಲ್ಲಿ ಎಷ್ಟು ದೇಶಗಳು ಇದಾವೆ ಅಂದ್ರೆ ಇಲ್ಲಿ ಯಾವುದೇ ದೇಶ ಇಲ್ಲ, 0. ಅಂಟಾರ್ಟಿಕಾ ಖಂಡದಲ್ಲಿ ವಾಸ ಮಾಡೋಕ್ಕೆ ಯೋಗ್ಯ ಅಲ್ಲದೆ ಇರೋದ್ರಿಂದ ಇಲ್ಲಿ 0 ದೇಶಗಳನ್ನ ನಾವು ಬರಿತೀವಿ. ನೆಕ್ಸ್ಟ್ ಆರನೇದು, ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಖಂಡಗಳಲ್ಲಿ ನೆಕ್ಸ್ಟ್ ದೇಶ ಬಂದು ಯುರೋಪ್ ಖಂಡ. ಯುರೋಪ್ ಖಂಡ. ಯುರೋಪ್ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳು ಇದಾವೆ? ಇದು ಕೂಡ ಪ್ರಪಂಚದ ಪ್ರಮುಖ ಖಂಡಗಳಲ್ಲಿ ಒಂದು. ಈ ಯುರೋಪ್ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳು ಇದಾವೆ ಅಂದ್ರೆ ಒಟ್ಟು 50 ದೇಶಗಳು ಇದಾವೆ ಯುರೋಪ್ ಖಂಡದಲ್ಲಿ. ನಾವು ಮ್ಯಾಪ್ ಅನ್ನ ನೋಡ್ತೀವಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಈ ಯುರೋಪ್ ಖಂಡದಲ್ಲಿ ಒಟ್ಟು 50 ದೇಶಗಳು ಇದಾವೆ.
ಅಂಟಾರ್ಟಿಕಾ ಅಲ್ಲಿ ಯಾವುದೇ ದೇಶ ಇಲ್ಲ ಈ ಖಂಡದಲ್ಲಿ. ನೆಕ್ಸ್ಟ್ ಕಡೆಯದು 7ನೇ ಖಂಡ. ಪ್ರಪಂಚದ ಪ್ರಮುಖ 7 ಖಂಡಗಳು ಯಾವ್ಯಾವು ಮತ್ತು ಅವುಗಳ ದೇಶಗಳು ಯಾವ್ಯಾವು ನೋಡ್ತಾ ಇದೀವಲ್ವಾ. ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿದಾವೆ? ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದು ದೇಶ ಮಾತ್ರ ಇದೆ, ಅದೇನೆ ಆಸ್ಟ್ರೇಲಿಯಾ. ನೋಡಿ, ನಾವು ಪ್ರಪಂಚದ ಪ್ರಮುಖ ಖಂಡಗಳು 7 ಅಂತ ಗುರುತು ಮಾಡ್ತೀವಿ. ಅವುಗಳು ಯಾವ್ಯಾವು? ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, 5ನೇದು ಅಂಟಾರ್ಟಿಕಾ ಖಂಡ, 6ನೇದು ಯುರೋಪ್ ಖಂಡ. ಈ ಖಂಡಗಳು ಹೊಂದಿರುವಂತಹ ದೇಶಗಳು ಯಾವ್ಯಾವು ಅಂದ್ರೆ, ಏಷ್ಯಾ ಖಂಡ 48 ದೇಶಗಳು, 2 ಆಫ್ರಿಕಾ ಖಂಡ 54 ದೇಶಗಳು, 3 ಉತ್ತರ ಅಮೆರಿಕಾ ಖಂಡ 23 ದೇಶಗಳು, 4 ದಕ್ಷಿಣ ಅಮೆರಿಕಾ ಖಂಡ 12 ದೇಶಗಳು, 5 ಅಂಟಾರ್ಟಿಕಾ ಖಂಡ 0, ಯಾವುದೇ ದೇಶ ಇಲ್ಲ ಇಲ್ಲಿ, 6ನೇದು ಯುರೋಪ್ ಖಂಡ ಒಟ್ಟು 50 ದೇಶಗಳನ್ನ ಒಳಗೊಂಡಿದೆ, 7ನೇದು ಆಸ್ಟ್ರೇಲಿಯಾ ಖಂಡ, ಇದು 1 ದೇಶವನ್ನ ಒಳಗೊಂಡಿದೆ.